ಹಾಯ್ ಹೆಲೋ ನಮಸ್ತೆ. ಇವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಾಗ್ತದೆ. ಶುಗರ್ ಮತ್ತು ಮೊಸರು, ಬನಾನಾ, ಸೊ ಹಾಗೆ ಒಂದು ಸ್ವಲ್ಪ ಎಣ್ಣೆ ಬೇಕು, ಮತ್ತು ಸೋಡಾ ಪೌಡ್ರ್ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಸಾಲ್ಟ್, ಇದಿಷ್ಟನ್ನು ಹಾಕ್ಕೊಂಡು ಬನಾನೂ ಕೂಡ ಹಾಕ್ಕೊಂಡು ಒಂದೇ ಬನಾನ ಯೂಸ್ ಮಾಡಿಕೊಂಡಿದ್ದೇನೆ. ಮೊಸರು ಒಂದು ಕಂಪು ಆಗುವಷ್ಟು ಹಾಕ್ಕೊಂಡು ಒಂದು 4ರಿಂದ 5 ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೇನೆ. ಒಂದು ಚಿಟಿಕೆ ಸ್ವಲ್ಪ ಅಷ್ಟೇ ಸೋಡಾ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಸೊ ಇಲ್ಲಿ ನಾನು ಗೋಧಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೀವು ಮೈದಾ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪನೇ ನಾವು ಗೋಧಿ ಪೌಡ್ರನ್ನ ಹಾಕ್ಕೊಂಡು ಡಫ್ ರೆಡಿ ಮಾಡ್ಕೊಳ್ಬೇಕು. ಇದಾದಮೇಲೆ ಓವರ್ ನೈಟ್ ನೆನೆಸಿಟ್ರೆ ಇನ್ನೂ ಚೆನ್ನಾಗಾಗಿರ್ತದೆ. ಸೊ ನೈಟ್ ಈ ಥರ ಕಲಸಿಟ್ರೆ ಬೆಳಿಗ್ಗೆ ಆಗುವಾಗ ಇದನ್ನು ಮಾಡ್ಕೋಬೋದು. ಬೆಳಿಗ್ಗೆ ನೋಡಿ ಎಷ್ಟು ನೀಟಾಗಿ ಫರ್ಮೆಂಟೇಷನ್ ಆಗಿದೆ ಅಂಥೇಳಿ. ಸೊ ಇದು ಇಷ್ಟು ಲೂಸ್ ಇದ್ದರೆ ಫರ್ಮೆಂಟೇಷನ್, ಸೊ ಯಾವ ಥರ ಟ್ರೈ ಮಾಡ್ಬೋದು ಬನ್ಸ್ ಮಾಡೋದನ್ನು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಈಗ ನಾನು. ಸೊ ಆಯಿಲ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಬೆಳಿಗ್ಗೆ ನೋಡಿ ಸ್ವಲ್ಪ ಪೇಪರ್ ಇಟ್ಕೊಂಡು ಈ ಥರ ಆಯಿಲಲ್ಲೇ ಪ್ರೆಸ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೇನೆ. ಸೊ ಇದು ನೀಟಾಗಿ ಆಯಿಲ್ ಬಿಸಿಯಾಗಿರಬೇಕು. ಅಲ್ಲಿ ತನಕ ಹಾಕೋಕ್ಕೆ ಹೋದರೆ ಮತ್ತು ಅದು ಉಬ್ಬಿ ಬರೋದಿಲ್ಲ. ಸೊ ಇದಾದ ಕೂಡಲೇ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿಕೊಂಡು ಅದನ್ನು ಒಳ್ಳೆ ಉಬ್ಬಿ ಬಂದ ಮೇಲೆ ನಾವು ಉಲ್ಟ ಹಾಕ್ಕೋಬೇಕು. ಸೊ ಅದಾದಮೇಲೆ ಸ್ಲೋ ಆಗಿ ನಾವು ಬೇಯಿಸ್ಕೋಬೇಕು. ಇಲ್ಲದಿದ್ದರೆ ತುಂಬ ದಪ್ಪ ಇದ್ದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಸ್ವಲ್ಪ ಸಣ್ಣದಾಗಿ ಕೂಡ ಮಾಡ್ಕೋಬೋದು. ಈ ಥರನೇ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಇನ್ನು ಹೀಗೇ ಒಂದು ಸ್ವಲ್ಪ ಮಾಡಿಟ್ಕೊಂಡೆ. ಹಾಗೆಯೇ ಇದು ಸ್ವಲ್ಪ ಅಳುಕಾಗಿದ್ದರೆ ಯಾವ ಥರ ಮಾಡ್ಬೋದು ಅಂತ ನಾನು ತೋರಿಸಿದ್ದೇನೆ. ಹಾಗೆಯೇ ಸೊ ಇನ್ನೊಂದು ನೋಡಿ ಇಲ್ಲಿ. ಸೊ ಇದು ಕೂಡ ಬನ್ಸಿಗೆ ರೆಡಿ ಮಾಡಿಟ್ಟಿರುವಂಥದ್ದು ಫರ್ಮೆಂಟೇಷನ್ ಆಗಿದೆ ನೀಟಾಗಿ. ಸೊ ಇಲ್ಲಿ ನೋಡ್ಬೋದು ನೀವು ಒಳಗಡೆ ಯಾವ ಥರ ಕಾಣ್ತಾ ಇದೆ ಅಂತ. ಅಂದರೆ ನೀಟಾಗಿ ಅದು ಫರ್ಮೆಂಟೇಷನ್ ಆಗಿದೆ. ಸೊ ಇಷ್ಟು ಗಟ್ಟಿ ಇರಬೇಕು. ಸೊ ಇಷ್ಟು ಗಟ್ಟಿ ಇದ್ದರೆ ನಾವು ಈಸಿಯಾಗಿ ಇನ್ನೂ ಸುಲಭವಾಗಿ ನಾವು ಬನ್ಸ್ ರೆಡಿ ಮಾಡ್ಕೋಬೋದು. ಸೊ ಈ ಥರ ಚಪಾತಿ ಹಿಟ್ಟಿಗೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೊಂಡು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ತುಂಬ ಒತ್ತಿ ನಾವು ಲಟ್ಟಿಸ್ಕೋಬಾರ್ದು. ಹೀಗೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಂಡು ಸೊ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಹೊರಗಿನ ಪೌಡ್ರೆಲ್ಲ ಸ್ವಲ್ಪ ತೆಕ್ಕೋತಾ ಇದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಸೊ ಇದು ಕೂಡ ನೀಟಾಗಿ ಫಸ್ಟ್ ಮೆಥಡ್ಗಿಂತ ಈ ಸೆಕೆಂಡ್ ಮೆಥಡು ಸ್ವಲ್ಪ ಈಸಿ ಅನ್ನಿಸ್ತದೆ ನಮಗೆ ಬನ್ಸ್ ರೆಡಿ ಮಾಡಲಿಕ್ಕೆ. ನೋಡ್ಬೋದು ನೀವು ಬನ್ಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.